ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೀದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ನಡೆಯುತ್ತಿರುವ ಬೀದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಬೀದಿ ವ್ಯಾಪಾರವು ಸಾವಿರಾರು ಕುಟುಂಬಗಳ ಜೀವನೋಪಾಯವಾಗಿದ್ದು, ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ವ್ಯಾಪಾರಿಗಳನ್ನು ತೆರವುಗೊಳಿಸುವುದು ಅವರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ವ್ಯಾಪಾರಿಗಳ ಹಕ್ಕುಗಳನ್ನು ರಕ್ಷಿಸಬೇಕು, ಕಾನೂನುಬದ್ಧವಾಗಿ ಗುರುತಿಸಿ ಅವರಿಗೆ ಸೂಕ್ತ ಸ್ಥಳಾವಕಾಶ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಬೀದಿ ವ್ಯಾಪಾರಿಗಳು ಭಾಗವಹಿಸಿ, ಸರ್ಕಾರವು ತಕ್ಷಣ ಮಧ್ಯಪ್ರವೇಶಿಸಿ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಒಟ್ಟಾರೆಯಾಗಿ ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯದೊಂದಿಗೆ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಮಾತಾಡಬಾರ್ದು, ಖುಷಿ ಐತೆ, ದುಃಖ ಜಾಸ್ತಿ ಐತೆ. ಮಾತಾಡ್ಬೇಕಂದ್ರೆ ಹಳ ಬರ್ತೈತೆ, ಹಳ ಜೊತೆ ಮಾತಾಡ್ಬೇಕಂದ್ರೆ ದುಃಖ ಬರುತ್ತೆ. ಈ ದುಃಖ ಕಾರಣ ಏನಂದ್ರೆ ನಮ್ ದುಡಿಮೆ ನಾವಿವತ್ತು ನಮ್ ಗಂಟ್ಲೆಲ್ಲ ಒಣಗೋಗೈತೆ. ಪರ್ಸಲ್ ಕಾಸಿಲ್ಲ, ದುಡ್ಡಿದ್ರೆ ತಾನೇ ಅವನೊಂದ್ ಬಾಟ್ಲಿ ನೀರ್ ಕೊಡ್ತಾನೆ ಕುಡಿಯಕ್ಕೆ. ಏನಾರ ಒಂದ್ ಬಿಸ್ಕಟ್ ತಿನ್ಬೇಕಂದ್ರೆ 10 ರೂಪಾಯಿ ಇದ್ರೆ ತಾನೇ ಬಿಸ್ಕಟ್ ಕೊಡ್ತಾನೆ. ಈ ಪರ್ಸಲ್ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋಣ ಸ್ವಾಮಿ? ರಾಜಕೀಯ ಸ್ಟ್ರೈಕ್ ಮಾಡ್ಬೇಕಾದ್ರೆ ಚಿತ್ರಾನ್ನ ಏನ್ ಕೇಳ್ತೀಯಾ, ಕಬಾಬ್ ಏನ್ ಕೇಳ್ತೀಯಾ, ಎಗ್ ರೈಸ್ ಏನ್ ಕೇಳ್ತೀಯಾ? ಅವ್ರಿಗೆ ದುಡ್ಡು ಅವರಿದ್ದವನಿಗೆ ದುನಿಯಾ. ಇವತ್ತು ನಮ್ಮಲ್ಲಿ ನೀರ್ ಕುಡಿಯಕ್ಕೂ ದುಡ್ಡಿಲ್ಲ. ಈ ತರ ರಾಜಕೀಯ ಕಣ್ಣ ಮುಚ್ಚಲಾಟ. ಈ ಕಣ್ಣು ಯಾವ್ದು ಯಾವ ಕಣ್ಣಿಲ್ಲ ಸಮಯ. ಇವತ್ತು ನಾವು ನಿಂತ ನಿಮ್ ಕಣ್ ಮುಂದೆ ಬರುತ್ತೆ, ನಾವು ನಿಂತಿಲ್ಲ ಅಂದ್ರೆ ನಿಮ್ ಕಣ್ ಮುಂದೆ ಬರಲ್ಲ. ಇವತ್ತಿಂದಲೇ ನಾವ್ 45 ವರ್ಷದಿಂದ ಬೀದಿ ಮೇಲೆ ಒಂದು ಕಷ್ಟ ನಮ್ಗೆ ಗೊತ್ತಿರಲಿಲ್ಲ. ಆ ಅನ್ನ ಕೊಡ್ತಾ ಇದ್ದಾಗೆ ಅನ್ನ ಕಿತ್ಕೊಂಡ್ರೆ, ಸಾರ್ ಕಿತ್ಕೊಂಡ್ರೆ, ಪೆಟ್ಟೆ ಹೊಡೆದಾಕಿದ್ರೆ, ಪೆಟ್ಟೆಗೆಸಿ ಎಲ್ಲಾ ಚಿಂದಿ ಚಿತ್ರಾನ್ನ ಮಾಡಿದ್ರಿ. ಈ ಚಿತ್ರಾನ್ನ ಮಾಡುವಾಗ ನಿಮ್ಗೆ ಏನು ಸಿಗುತ್ತಪ್ಪ ವರ್ಣಾಮ? ನನ್ನಿಂದ ನಿನಗೆ 5,000 ಓಟ್ ಕಮ್ಮಿ ಆಗುತ್ತೆ. ಎಷ್ಟು ಹೇಳು? ಇವತ್ತು ನನ್ ಬಡವಿ ಇರ್ಬೋದು, ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಜನ ಇದ್ದಾರೆ. ಹಣ ಇಲ್ಲ, ಒಡವೆ ಇಲ್ಲ, ಇವತ್ತು ಜನ ಇದ್ದಾರೆ. ಇಲ್ಲಿರೋ ಜನ ಒಗ್ಗಟ್ಟಾದ್ರೆ ನನ್ನ ಹಿಂದೆ 5,000 ಓಟ್ ಕೊಡ್ತೀನಿ ನಿನ್ಗೆ. 5,000 ನೀನೇನು ಮಾಡ್ಕೊಕ್ಕಾಗಲ್ಲ. ನೀನು ಬರ್ಬೇಕು, ನನ್ನಲ್ಲಿ ಓಟ್ ಕೇಳ್ಬೇಕು, ನೀ ಬರ್ಬೇಕು, ನನಗೆ ನಮಸ್ಕಾರ ಮಾಡ್ಬೇಕು. ನಾನು ನಮಸ್ಕಾರ ಅಲ್ಲ, ಇವತ್ತು 40 ವರ್ಷದಿಂದ ಅನ್ನ ತಿಂದಿದ್ದೀನಿ. ಆ ಜಾಗದಲ್ಲಿ ಉಳ್ಳಾಡ್ಬೇಕು ಹತ್ಬಿಟ್ಟೆ. 1 ಲಕ್ಷ ನನಗೆ 1 ಲಕ್ಷ ಲಾಸ್ ಆಯ್ತು. ನೀವು ನಿಮ್ಮ ಮನೇಲಿ ಅಕ್ಕ ತಂಗಿದ್ರು, ಅಣ್ಣ ತಮ್ದ್ರು, ನಿಮ್ ತಾಯಿ ಸ್ಥಾನಲ್ಲ ಅಂದ್ರೆ ನಿನ್ ಮನೆ ಮುಂದೆ ಒಂದು ವಾಚ್ಮನ್ ಇಲ್ಲ ಅಂದ್ರೆ ನಿನ್ನ ನೋಡಕ್ ಆಗಲ್ಲ. 10 ಜನ ಪೊಲೀಸ್ ಇರ್ಲಿಲ್ಲ ಅಂದ್ರೆ ಪೊಲೀಸರು ಕಾವು ಇಟ್ಕೊಂತೀಯ. ಆ ಕಾವು ಇರ್ಲಿಲ್ಲ ಅಂದ್ರೆ ನಿನ್ ಮನದ ನಿನ್ ಕೈಯಲ್ಲೇ ಐತೆ, ನಿನ್ ಸಾವು ನಿಮ್ ಕೈಯಲ್ಲಿ ಐತೆ. ನಮ್ ಸಾವು ನಮ್ ಕೈಯಲ್ಲಿ ಇಲ್ಲ, ಜನ ಕೈಯಲ್ಲಿದೆ. ಜನ ಹೊಡಿಯಕ್ ಒಬ್ರು ಬಂದ್ರೆ 4 ಜನ ಹೊಡಿಯಕ್ ಬಂದ್ರೆ 10 ಜನ ಉಲ್ಟಾ ಹೊರ್ಸ್ಕೊಂಡ್ ಹೋಗ್ತಾರ ನಮ್ಮಿಂದ ಬಂದು. ನಿಮ್ಮಲ್ಲಿ ನಾವು ಕಾಯ್ತೇವೆ, ನಿಮ್ ಮನೆ ಕಾಯೋರು ನಾವು. ನಿನ್ನಿಂದ ಪೊಲೀಸ್ ನಿಂತ್ಕೊಂತದೆ. ಇವತ್ತು ನೀನ್ ಸಂಬಳ ಕೊಡ್ತಾ ಇದೀಯ ಸ್ವಾಮಿ, 20,000 ಇರೋರಿಗೆ 40,000 ಕೊಡ್ತಾ ಇದೀಯಾ. 40,000 ರೂಪಾಯಿ ನೀ ಕೊಟ್ರೆ ನಿನ್ನ ಮನೆ ಬಾಗಿಲಲ್ಲಿ ನಾಯಿ ತರ ಜೊಲ್ಸ್ಕೊಂಡ್ ಬಿದ್ದಿರ್ತಾರೆ. ಇವತ್ತು ನಾನು ಮಾತಾಡಕ್ಕೆ ನನ್ನ ದುಡ್ಡಿಲ್ಲ, ನೀರ್ ಕುಡಿಯಕ್ ಕಾಸಿಲ್ಲ. ಇವತ್ತು ನನ್ನ ಬೀದಿ ಮೇಲೆ ಆ ತರ ನೀವು 40 ವರ್ಷ ಅನ್ನ ಪೀಸ್ ಹಾಕಿದ್ರಲ್ಲ, ಇದು ನ್ಯಾಯನಾ? ನೀನು ಅನ್ನ ತಿಂತೀಯ, ನಾನು ಅನ್ನ ತಿಂತೀನಿ. ನೀನು ಬಿರಿಯಾನಿ ತಿಂತೀಯ, ನಾನು ನೀರು ಅನ್ನ ತಿಂತೀನಿ. ಈ ತರ ಬೀದಿ ಮೇಲೆ ವ್ಯಾಪಾರದವ್ರಿಗೆ ಇಷ್ಟೊಂದು ತೊಂದರೆ ಕೊಟ್ರೆ ನೀನ್ ಯಾವ ಓಟ್ ತಗೊಂತಿದ್ಯಾ? ಓಟ್ ತಗೊಳಕ್ ಆಗಲ್ಲ. ನಮ್ ಶಾಪ ತಗೊಂತ ಇದೆ ಇವತ್ತು. ನಮ್ ಶಾಪ ಇವತ್ತು ನಮ್ಗೆ 1 ಗ್ಲಾಸ್ 10 ರೂಪಾಯಿ ಪರ್ಸಲ್ ತಗೊಂಡ್ ನೀರ್ ಕುಡಿಬೇಕಂದ್ರೆ ನಮ್ ಕೈಯಲ್ಲಿಲ್ಲ. ಇವತ್ತು ನೀರ್ ಕುಡಿಯೋದು ಬೀದಿ ಜನ. ಈ ರೈತರು ಈ ತಂದೆ ತಾಯಿ ಅನ್ನೋದ್ರಿಂದ ಅನ್ನ ತಿಂತೀವಿ. ಇವತ್ತು 10 ರೂಪಾಯಿ ತಿನ್ಬೇಕಂದ್ರೆ ರೋಡ್ ಮೇಲೆ ಬೀದಿ ಮಕ್ಕಳ ಮೇಲೆ ತಿಂತೀವಿ. ಇವತ್ತು ಬದುಕಬೇಕಂದ್ರೆ ಅವ್ರಿಂದ ನಿಮ್ ಕಾನೂನಿಂದ ಬದುಕ್ತಾ ಇದೀವಾ? ಇಲ್ಲ ನಿಮ್ ಕಾನೂನು ಹತ್ರ ಭಿಕ್ಷೆ ಕೇಳ್ತಾ ಇದೀವಾ? ನಮ್ ಮುದುಕಿ ಇದೀನಪ್ಪ, ನನ್ಗ 20,000 50,000 ಸಂಬಳ ಕೊಡು ಅಂತ ಕೇಳ್ತಾ ಇದೀನ. ಇವತ್ತು ನಾನು ಸಿಟಿ ಸಿವಿಲ್ ಕೋರ್ಟ್ ಹತ್ರ 45 ವರ್ಷದಿಂದ ವ್ಯಾಪಾರ ಮಾಡಿದ್ದೀನಿ. ಇಷ್ಟು ಮಕ್ಕಳು ಸಾಕ್ಬೇಕು. 28 ವರ್ಷ ಗಂಡನ್ ಕಳ್ಕೊಂಡು ಇವತ್ತು ನನ್ನ ಮಕ್ಕಳು, ನನ್ನ ದುಡಿಮೆ, ನನ್ನ ಗಂಡಂದು ಒಳ್ಳೊಳ್ಳೆ ಮಕ್ಕಳಿಗೆ ನಾನು ಓದಿಸಿ, ಒಳ್ಳೊಳ್ಳೆ ಕಡೆ ಮಕ್ಕಳಿಗೆ ನಾನು ಮದುವೆ ಮಾಡಿ, ಇವತ್ತು 4-5 ತಿಂಗಳಾಗ ಮಗಳು ಮದುವೆ ಮಾಡಿ ಸಾಲ ಮಾಡಿದೀನಿ ಸ್ವಾಮಿ. ದಿನ ಎದ್ರೆ ಕಟ್ಟಬೇಕು. ನಮ್ಗೆ 1 ಲೆಟರ್ ಕೊಟ್ರ ನೋಡ್ರಿ, ಈ ತರ ಲೆಟರ್ ಕೊಟ್ಟಿದ್ದೀನಿ, ನೀವು ಹೋಗಲ್ಲಿ ವ್ಯಾಪಾರ ಮಾಡಿ. ನಿಮ್ ಪ್ರಾಬ್ಲಮ್ ಏನು ಅಂದ್ರೆ ನೀವು ಲೆಟರ್ ಕೊಟ್ಟಿದ್ರೆ ಇವತ್ತು ಇಲ್ಲಿ 100 ರೂಪಾಯಿ ದುಡಿತೀವಿ. ಈ ಕೊಟ್ಟಿರೋ ಜಾಗದಲ್ಲಿ 20 ರೂಪಾಯಿ ದುಡಿತೀವಿ.
20ರಿಂದ 100 ರೂಪಾಯಿ ಆಗುತ್ತೆ. ಆ ತರ ಕೊಟ್ಟ ಏನು ನಿನ್ನಲ್ಲೇ ಸರ್ಕಾರ ಆಯ್ತಾ? ನನ್ನಲ್ಲೇ ಐತಾ ಸರ್ಕಾರ? ನಾನೊಬ್ಳು ಬಡಬಾಯಿಂದ ಎಷ್ಟು ಜನ ಇದಾರೆ ನೋಡಕ್ಕೆ. ನನ್ನ ಹತ್ರ ಎಷ್ಟು ಜನ ಇದಾರೆ ನೋಡು, ಹಣ ಇಲ್ಲ. ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಟೀ ಕುಡ್ಸೋಣಂದ್ರೆ ಕಾಸಿಲ್ಲ. ಪ್ರೀತಿ ಮಾತು ಮಾತಾಡ್ತಾ ಇದೆ. ಇವತ್ತು ಪೋಟಿ ಮಾಡ್ಲಿಲ್ಲ, ಕಿತ್ತೋಗಿರೋ ಫೋನ್ ಇಟ್ಕೊಂಡು ಸ್ವಾಮಿ ಊಟಕ್ಕೆ ಬರ್ತೀರಾ ಅಂತ ಕೇಳ್ತೀನಿ. ಇವತ್ತು ಆ ಮಕ್ಕಳಿಗೆ ಒಳ್ಳೆ ಕಡೆ ವಿದ್ಯೆ ಕೊಡ್ಸಿದ್ದೀನಿ. ಯಾವ್ದ್ರಿಂದ? ಬೀದಿ ವ್ಯಾಪಾರ. ಇವತ್ತು ಒಳ್ಳೆ ಹೇಳಿದ್ರಿಗೆ ಹೆಣ್ಣು ಕೊಟ್ಟಿದ್ದೀನಿ. 4 ಜನ ಮದುವೆ ಮಾಡಿದ್ದೀನಿ. 4 ಜನ ಮದುವೆ ಮಾಡಿದ್ದು ಬೀದಿ ವ್ಯಾಪಾರ. 4 ಜನ ಮಕ್ಕಳು ವಿದ್ಯೆ ಕೊಟ್ಟಿದ್ದು ಬೀದಿ ವ್ಯಾಪಾರ. ಇವತ್ತು ಅವತ್ತಿಂದ ನಿಮ್ ಕಣ್ಣಿರ್ಲಿಲ್ವಾ? ಅವತ್ ನಿಮ್ ಕಣ್ಣಲ್ಲಿ ಹಿಂಗಾಗಿದ್ವಾ? ಇವತ್ತು 1 ವಾರಕ್ಕೆ ನಿಮ್ ಕಣ್ಣಿಗೆ ಬಂತ? ಇವತ್ತು 1 ವಾರಕ್ಕೆ ನಮ್ಮನ್ನ ಬೀದಿ ಮೇಲೆ ನಿಲ್ಸಿದಿರಲ್ಲ. ಇವತ್ತು ನಮ್ಗೆ ಹೊಟ್ಟೆ ಸಿಗ್ತದೆ, ದುಃಖ ಐತೆ. ದುಃಖದಿಂದ ಮಾತು ಬರ್ತಾ ಇಲ್ಲ. ಇವತ್ತು ನಮ್ಗೆ ನೀರ್ ಕುಡಿಯಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಕಾಫಿ ಕುಡಿಯಕ್ ದುಡ್ಡಿಲ್ಲ. ನಿಮ್ ರಾಜ್ಯಕ್ಕೆ ಬಿರಿಯಾನಿ ತರಿಸ್ತೀರಾ, ಕಬಾಬ್ ತರಿಸ್ತೀರಾ, ನೀರ್ ತರಿಸ್ತೀರಾ, ಬಿಸಿಲು ವಾಟರ್ ತರಿಸ್ತೀರಾ, ದೂಸ್ ತರಿಸ್ತೀರಾ. ನಮ್ಗೊಂದ್ ನೀರ್ ಕುಡಿಯಕ್ಕೂ ನಮ್ಗೆ ಹೋಗ್ತಿಲ್ಲ. 1 ಡ್ರಮ್ ಇಲ್ವಲ್ಲ ಸ್ವಾಮಿ ನೀರ್ ಕುಡಿ ಸಾಯೋಣ ಅಂದ್ರೆ? ಇದೇನಾ ನಿಮ್ ಕಾಂಗ್ರೆಸ್ ಕಾನೂನು? ಇದೇನಾ ನಿಮ್ದು ಧರ್ಮನ? ಇದೇನಾ ನಿಮ್ ನ್ಯಾಯನ? ಧಿಕ್ಕಾರ 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 ಧಿಕ್ಕಾರ. ಇವತ್ತು ನಮ್ ಕಷ್ಟ ಎಷ್ಟೈತೆ? ಇಡೀ ನಮ್ಮ ಇಂಡಿಯಾದಲ್ಲಿ ಸರ್ವೊಬ್ರು ಬಂದ್ ಬದುಕ್ತಾರೆ. ಸರ್ವೊಬ್ರು ನಮ್ಮ ಇಂಡಿಯಾದಲ್ಲಿ ದಾನ ಆದಂತಾರೆ, ಧರ್ಮ ಆದಂತಾರೆ. ಇವತ್ತು ಇಂಡಿಯಾ ಸಾಯಿಸ್ತಾ ಇದೀರಲ್ಲ, ಎಲ್ಲೈತೆ ದಾನ? ನಾನ್ ಕೈ ಮುಗಿತಾ ಇದ್ದೀನಿ ಸ್ವಾಮಿ. 2 ದಿನ ಆಯ್ತು ಊಟ ಮಾಡಿ. ನಿನ್ನೆಲಿಂದ ಊಟ ಇಲ್ಲ. ರಾಗಿ ಗಂಜಿ ಕುಡಿದು ಬಂದಿದ್ದೀನಿ ನಾನು. ಇವಾಗ ರಾಗಿ ಗಂಜಿಯಲ್ಲಿ ಮೊಸರು ಹಾಕೊಂಡು ಗಂಜಿ ಕುಡಿಯೋಳು, ನೀರ್ ಹಾಕೊಂಡು ರಾಗಿ ಗಂಜಿ ಕುಡಿದು ಬಂದಿದ್ದೀನಿ. ಬಾಟ್ಲಲ್ಲಿ 10 ರೂಪಾಯಿ ನೀರ್ ಕುಡಿಸ್ಕೊ ತಗೊಂಡ್ ಕುಡಿಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ. ಆ ಜಾಗ ನಮ್ಗೆ ಅನ್ಯಾಯ ಮಾಡ್ಕೊಡ್ತಾ ಇದ್ದೀರಾ. ಇಲ್ಲಿ ನನ್ ಮಾತು. ಇವತ್ತಿನ ಸ್ಟ್ರೈಕ್ ಬಗ್ಗೆ ಏನ್ ಹೇಳೋದಪ್ಪ ಅಂದ್ರೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಯಾಕೆ ಮಾತಾಡಕ್ ಬರ್ತಾ ಇಲ್ಲ ಅಂದ್ರೆ ಈ ಭ್ರಷ್ಟ ಸರ್ಕಾರದಿಂದ ಮಾತು ಬರ್ತಾ ಇಲ್ಲ. ಈ ಭ್ರಷ್ಟ ಸರ್ಕಾರ ಯಾರು ತಂದಿದ್ದು ಅಂದ್ರೆ ನಾವೇ ತಂದಿರೋದು. ನಾವು ಮಾಡಿರೋ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸ್ತಾ ಇದೀವಿ ಇವತ್ತು ಭ್ರಷ್ಟ ಸರ್ಕಾರಕ್ಕೆ. ಇವತ್ತು ಬೀದಿ ಬದಿ ವ್ಯಾಪಾರ ಇರಬಾರ್ದು ಅಂತ ಹೇಳ್ತಾ ಇದೀರಲ್ಲ ಸರ್ಕಾರದವರು. ನೀವು ಬೀದಿ ಬದಿ ವ್ಯಾಪಾರದವ್ರಿಗೆ ಏನಾರ ನೋಟಿಸ್ ಕೊಟ್ಟಿದ್ದೀರಾ? ಇಲ್ಲ ಏನಾರ ಬಂದು ಅವ್ರಿಗೆ ಇನ್ಫಾರ್ಮ್ ಮಾಡಿದೀರಾ ನೀವು ತೆಗಿಬಾರ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು? ಇಲ್ಲ ಅಂದ್ರೆ ಹೌದು ಸ್ವಾಮಿ, ಇವತ್ತು ನೀವ್ ಹೇಳ್ತೀರಾ ನ್ಯೂಸ್ ಅಲ್ಲಿ ಕೊಟ್ಟಿದೀವಿ, ಪೇಪರ್ ಅಲ್ಲಿ ಕೊಟ್ಟಿದೀವಿ ಅಂತ. ಬೀದಿ ಬದಿ ವ್ಯಾಪಾರ ಮಾಡೋ ಜನಗಳು ಅನಾಗರಿಕರು, ಓದು ಬರಹ ಗೊತ್ತಿಲ್ದೇ ಇರೋರು. ಅವ್ರಿಗೆ 3 ಹೊತ್ತು ದುಡಿಯೋದ್ ಗೊತ್ತಿರುತ್ತೆ ವಿನ ಹೋಗಿ ನ್ಯೂಸ್ ಚಾನಲ್ ನೋಡೋದ್ ಗೊತ್ತಿರಲ್ಲ, ಹೋಗಿ ಏನಪ್ಪಾ ಪೇಪರ್ ಓದೋದ್ ಗೊತ್ತಿರಲ್ಲ. ಅವ್ರು ಬೆಳಗ್ಗೆ 3 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆ 1 ಗಂಟೆ ಮಲಗ್ತಾರೆ. ಏನ್ರಮ್ಮ? ಈ ತರ ಕಷ್ಟಪಟ್ಟು ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡ್ತಾರೆ. ನಿಮ್ ಮನೆ ಬಾಗ್ಲಿಗೆ ಬೆಳಕ್ ಕರೆದ್ರೆ ಹಾಲಿಂದ ಹಿಡಿದು ತರಕಾರಿಯಿಂದ ಸೊಪ್ಪಿಂದ ಹಿಡಿದು ನಿಮ್ ಮನೆ ಬಾಗ್ಲಿಗೆ ಬರ್ತಾ ಇದೆ ಅಂದ್ರೆ ಅದು ಬೀದಿ ಬದಿ ವ್ಯಾಪಾರಗಳಿಂದ ಬರ್ತಾ ಇರೋದು. ಇವತ್ತು ನೀವು ಬೀದಿ ಬದಿ ವ್ಯಾಪಾರ ಮಾಡ್ಬಾರ್ದು ಅಂತ ಹೇಳ್ತಿರಲ್ಲ ಮನೆಯ ಕೃಷ್ಣ ಬೈರೇಗೌಡ್ರೆ. ಅವತ್ತು ನೀವ್ ಯಾಕೆ ಕೊಟ್ರಿ ಬೀದಿ ಬದಿ ವ್ಯಾಪಾರದವ್ರಿಗೆ ಲೈಸೆನ್ಸ್ ಯಾಕೆ ಕೊಟ್ರಿ? ಸಾಲ ಯಾಕೆ ಕೊಟ್ರಿ? ಅವ್ರಿಗೆ ಭರವಸೆ ಯಾಕೆ ಕೊಟ್ರಿ? ಇವತ್ತು 6 ತಿಂಗಳಿಗೊಂದ್ಸತಿ BBMP ಇಂದ ನೀವ್ ಯಾಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡ್ತಾ ಇದ್ದೀರಾ? ಈ ತರ ಜೀವ ತೆಗಿಯಕ್ ಕೊಡ್ತಾ ಇದ್ದೀರಾ? ಇವತ್ತು ವರ್ಷಕ್ಕೆ 3,000 ಜನ ಸಾಯ್ತಾ ಇದಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಆದ್ರೆ ನೀವು ಒಂದೇ ದಿನಕ್ಕೆ 1 ಕೋಟಿ ಜನನ ಸಾಯಿಸ್ತಾ ಇದ್ದೀರಾ. 1 ಕೋಟಿ ಜನ ಬಡವ್ರನ್ನ ಸಾಯಿಸ್ತಾ ಇದ್ದೀರಾ. ಇವತ್ತು ನೀವು ಇಲ್ಲಿಗೆ ಕೊನೆ ಆಗಲ್ಲ ಸಚಿವ್ರೆ. ಮತ್ತೆ 28ಕ್ಕೆ ನಮ್ಮನೆ ಬಾಗ್ಲಿಗೆ ಬರ್ಬೇಕು. ನೀವು ನಮ್ಮ ಹತ್ರನೇ ಓಟ್ ಕೇಳ್ಬೇಕು, ನಮ್ಮ ಹತ್ರನೇ ಮತ ಹಾಕಿಸ್. ನಾವಿದ್ರೆ ಅಷ್ಟೇ, ನೀವಿದ್ರೆ ನಾವಿಲ್ಲ. ನಮ್ಮಿಂದ ನೀವು, ನಿಮ್ಮಿಂದ ನಾವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂಗಿರ್ಬೇಕಾದ್ರೆ ಬೀದಿ ಬದಿ ವ್ಯಾಪಾರ ತೆಗಿಬೇಕು. ಒಂದು ಚೂರು ಮನುಷ್ಯತ್ವ ಇಲ್ದಿರಂಗೆ ಎಲ್ಲ ಅಂಗಡಿ ನುಣ್ಸಿದೀರಾ, ಎಲ್ಲಾ ಪೆಟ್ಟಿಗಳು ನೋಡ್ದಾಕಿದೀರಾ. ಅವ್ರು ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರ ಅಂತ ಗೊತ್ತಿದ್ಯಾ? ಸಾಲ ಮಾಡಿರ್ತಾರೆ, ಬಡ್ಡಿಗೆ ತಂದಿರ್ತಾರೆ. ಇದನ್ನೇ ನಂಬಿ ಮಕ್ಳುಗಳನ್ನ ಓದಿಸ್ತಾ ಇರ್ತಾರೆ, ಮದ್ವೆ ಮಾಡಿರ್ತಾರೆ. ಇದ್ರಿಂದ ಒಂದ್ ತುತ್ತು ಊಟ ಬಿಟ್ಟು 3 ಹೊತ್ತು ಊಟಲ್ಲಿ 1 ಹೊತ್ತು ಊಟ ಬಿಡ್ತಾರ ಅವ್ರು. ಯಾಕೆ ಗೊತ್ತಾ? 5% 10% ಬಡ್ಡಿ ತಂದಿರ್ತಾರೆ. ಕಂಡೋರ್ ತಿಂದಿರ ಎಂಜಿಲ್ ತಟ್ಟೆ ತೊಳಿತಾರೆ, ಕಂಡೋರ್ ಬೀದಿ ಬಾಚ್ತಾರೆ. ಇವೆಲ್ಲ ಗೊತ್ತಿಲ್ವಾ ಸಚಿವ್ರೆ ನಿಮ್ಗೆ? ನೀವ್ AC ರೂಮಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಇಲ್ಲಿ ಯಾವ್ದು ಇದಾಗಲ್ಲ ಸಚಿವ್ರೆ. ಇವತ್ತು ನಾವ್ ಹೇಳ್ತಾ ಇದೀವಿ, ನೀವ್ ಇದನ್ನ ಹಿಂದಕ್ ತಗೊಂಡು ಬಡವ್ರಿಗೆ, ರೈತರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ನ್ಯಾಯ ಮಾಡ್ಕೊಟ್ರೆ ಮುಂದೆ ಇವತ್ತಿಗೆ ಇದು ನಿಲ್ಲುತ್ತೆ. ಇಲ್ಲಾಂದ್ರೆ ಮುಂದಿನ ಪರಿಣಾಮ ಚೆನ್ನಾಗಿರಲ್ಲ. ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ಬೀದಿ ಬದಿ ವ್ಯಾಪಾರಿಗಳು ನಾವು ರೋಡ್ಗೆ ಇಳಿತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ನಾವು ನ್ಯಾಯ ಕೇಳ್ತೀವಿ. ಇದು ನಮ್ಮ ಹಕ್ಕು. ಬೀದಿ ಬದಿ ವ್ಯಾಪಾರ ನಮ್ಮ ಹಕ್ಕು. ನೀವು ಫಸ್ಟ್ ರೋಡ್ಗಳು ಗುಂಡಿ ಮುಚ್ಚ್ರಿ. ಗುಂಡಿಗಳು ಬಿದ್ದಾಗಿದ್ದೀವಲ್ಲ ಸಚಿವರೇ, ಅದ್ ಗೊತ್ತಿಲ್ವಾ ನಿಮ್ಗೆ? ಇವತ್ತು ಮಳೆ ಬಂದ್ರೆ ರೋಡ್ ಯಾವ್ದು ಗುಂಡಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಗುಂಡಿ ಮುಚ್ಚಕ್ ಆಗಲ್ಲ. ಇಲ್ಲಿ ಬಡವ್ರ ಜೀವ ತಿನ್ನಕ್ ಬಂದಿದ್ದೀರಾ ನೀವು.
ಇಂಥ ಸರ್ಕಾರ ಬೇಕಾಗಿದೆಯಾ ನಮ್ಗೆ? ಇದನ್ನ ಸಚಿವರ ಇಲ್ಲಿಗೆ ಎಚ್ಚೆತ್ಕೊಂಡ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಜನ ಮಟ್ಟದಲ್ಲಿ ಸೇರಿ ವಿಧಾನಸೌಧ ಮುತ್ಕಿ ಹಾಕಿ ನಿಮ್ಮ ಸರ್ಕಾರನ ನಾವು ಇಳಿಸೋವರೆಗೂ ಬಿಡಲ್ಲ. ಇದು ಬೃಹತ್ ಮಟ್ಟದ ಸ್ಟ್ರೈಕ್ ಪ್ರತಿಭಟನೆ ನಡೆಯುತ್ತೆ, ಮತ್ತೆ ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ. ನಾಳೆಯಿಂದ ಎಲ್ಲರೂ ಅದೇ ಜಾಗದಲ್ಲೇ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಅದೇ ಜಾಗದಲ್ಲೇ ಇದ್ ಮಾಡ್ತಾರೆ. ನಿಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದು ಮಾಡ್ಕೊಳ್ಳಿ ಸರ್. ನಾವು ರೈತರ ಸಂಘಟನೆಯಿಂದ ಬೆಂಗಳೂರು ನಗರ ಅಧ್ಯಕ್ಷರು ಪ್ಲಸ್ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇರೋದು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ಈ ಲತಾ ಈ ಹಿಂದೆ 1008 ಮದ್ವೆ ಮಾಡಿಸಿದ್ವಿ ಸರ್. ನಾವು ಉಚಿತವಾಗಿ 1008 ಮದ್ವೆ ಮಾಡಿಸಿದೀವಿ. ಸೀರೆ, ತಾಳಿ, ಕಾಲುಂಗ್ರ, ಪಾತ್ರೆ ಸಾಮಾನು ಎಲ್ಲ ಕೊಟ್ಟು. ಎಲ್ಲಾ ಸಚಿವರು ಮನೆಗೆ ಹೋದ್ರೆ ಯಾರು ₹1 ಸಹಾಯ ಮಾಡ್ಲಿಲ್ಲ ಈ ಮದ್ವೆಗೆ. ಬೀದಿ ಬದಿ ವ್ಯಾಪಾರ ಮಾಡಿದವರು ಟೊಮೊಟೊ ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ರೇಷನ್ ಕೊಟ್ಟಿದ್ದಾರೆ, ಅವ್ರ ಕೈಲಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ರೈತರ ಮಕ್ಳಿಗೆ ಮದ್ವೆ ಮಾಡ್ತಾ ಇದೀವಿ ಅಂತ ಅವ್ರು ತಿನ್ನೋ ಒಂದ್ ಟೈಮ್ ಊಟದ ದುಡ್ಡನ್ನ ನಮಗ್ ಮದ್ವೆ ಮಾಡ್ಸಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ. ನೀವು ಮಾಡಿದೀರಾ ರಾಜಕಾರಣಿಗಳು? ಇವತ್ತು ಏನ್ ಅಧಿಕಾರ ಇದೆ ಅಂತ ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಾ? ಆ ರಾಜಕೀಯ ನಿಮ್ಮ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೋಗ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೋಗ್ತೀವಿ.